ನಮಸ್ಕಾರ ಸ್ನೇಹಿತರೆ, ನಾನು ಹನುಮಂತ್ ಮಾಗಿ. ಈ ಒಂದು ವಾರದ ಕತೆ ಕಿಚ್ಚನ ಜೊತೆ ಎನ್ನುವುದಕ್ಕಿಂತ ವಾರದ ಕತೆ ಅಶ್ವಿನಿ ಜೊತೆ ಅಂತ ಹೇಳಿದ್ರು ಕೂಡ ತಪ್ಪಾಗಲಿಕ್ಕಿಲ್ಲ. ಯಾಕೆ ಈ ಒಂದು ಮಾತನ್ನು ಹೇಳ್ತಾ ಇದ್ದೀನಿ ಅಂದರೆ, ನಿನ್ನೆ ನೈಟ್ ಎಪಿಸೋಡನ್ನು ನೀವು ಗಮನಿಸಿದ್ದೀರಿ ಅಂತ ಅಂದ್ಕೊಳ್ತೀನಿ. ಎಲ್ಲವೂ ಕೂಡ ಕೇವಲ ಅಶ್ವಿನಿಗೋಸ್ಕರನೇ ಕಿಚ್ಚ ಸುದೀಪ್ ಮಾತನಾಡ್ತಾ ಇದ್ರು ಅನ್ನೋ ರೀತಿಯಲ್ಲಿ ಮೇಲ್ನೋಟಕ್ಕೆ ಕಾಣಿಸ್ತಾ ಇತ್ತು. ಬೇರೆ ಯಾರಿಗೂ ಅಷ್ಟೊಂದು ಕ್ಲಾಸ್ ಆಗಲಿ ಅಥವಾ ಬೇರೆ ಅಂಥದ್ದನ್ನು ಮಾಡೋದಕ್ಕಾಗಲಿ ಏನೂ ಆಗೋದಕ್ಕೆ ಸಾಧ್ಯ ಆಗಲಿಲ್ಲ. ಈ ಒಂದು ವಾರದ ಕಿಚ್ಚನ ಚಪ್ಪಾಳೆಯನ್ನು ರಕ್ಷಿತಾಗೆ ಕೊಟ್ಟರು ಅನ್ನೋದನ್ನು ಹೊರತುಪಡಿಸಿ ಬೇರೆ ಎಲ್ಲ ವಿಷಯಗಳು ಅಶ್ವಿನಿಗೆ ಸಂಬಂಧಪಟ್ಟ ಹಾಗೆ ಚರ್ಚೆ ಅಂಥದ್ದೆಲ್ಲವೂ ಕೂಡ ಆಗ್ತಾಯಿತ್ತು. ಇನ್ಮೇಲಾದರೂ ಅಶ್ವಿನಿ ಬದಲಾಗ್ತಾರಾ? ಖಂಡಿತವಾಗಿಯೂ ಸಾಧ್ಯವಿಲ್ಲ. ಯಾಕೆ ಅಂತಂದರೆ ಅವರ ಹುಟ್ಟು ಗುಣನೇ ಆಗಿದೆ. ಅವರು ಯಾವತ್ತೂ ಬದಲಾಗೋದಕ್ಕೆ ಸಾಧ್ಯ ಇಲ್ಲ. ಇಲ್ಲಿ ವಾರಾಂತ್ಯದಲ್ಲಿ ಬಂದು ಕಿಚ್ಚ ಸುದೀಪ್ ಎಷ್ಟೇ ತಿಳುವಳಿಕೆ ಹೇಳಿದರೂ ಕೂಡ ಇದೇನು ಅವರಿಗೆ ಮೊದಲ ಹಂತದಲ್ಲಿ ಅಲ್ಲ ಮತ್ತು ಮೊದಲನೆಯದೇನೂ ಅಲ್ಲ. ಈಗಾಗಲೇ ಕಿಚ್ಚ ಸುದೀಪ್ ಪ್ರತಿ ವಾರವೂ ಕೂಡ ಅಶ್ವಿನಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಚರ್ಚೆ ಅಂಥದ್ದೆಲ್ಲವನ್ನು ಕೂಡ ಮಾಡ್ತಾರೆ. ವಾರ ಕಳೀತಾ ಇದ್ದ ಹಾಗೆ ಅಥವಾ ವೀಕೆಂಡ್ ಮುಗಿತಾ ಇದ್ದ ಹಾಗೆ ಮತ್ತೆ ಅದೇ ರಾಗ ಅದೇ ತಾಳ ಅನ್ನೋ ರೀತಿಯಲ್ಲಿ ಅಶ್ವಿನಿ ಗೌಡ ಅದನ್ನೇ ಮಾಡೋದಕ್ಕೆ ಪ್ರಾರಂಭಿಸಿಬಿಡ್ತಾರೆ. ಸೊ ಬಿಗ್ ಬಾಸ್ ಮನೆಯಲ್ಲಿ ಅಶ್ವಿನಿ ಗೌಡ ಒಬ್ಬಳದೇ ತಪ್ಪು ಅನ್ನೋದಕ್ಕೆ ಆಗೋದಿಲ್ಲ. ಸಾಕಷ್ಟು ಜನ ಅವಳ ಜೊತೆ ಏನು ವಾದ ಮಾಡ್ತಾರೆ. ರಘು ಅವರಾಗಿರ್ಬೋದು, ಗಿಲ್ಲಿ ಆಗಿರ್ಬೋದು, ಅವರು ಕೂಡ ಬೇಕಂತಲೇ ಅವಳನ್ನು ಕಾಲೆಳೆಯುವಂಥದ್ದಾಗಿರ್ಬೋದು. ವಿಶೇಷವಾಗಿ ಗಿಲ್ಲಿ ಮಾತ್ರ ಬೇಕಂತಲೇ ಅವಳ ಕಾಲನ್ನು ಹಿಡಿಯುವಂಥ ಕೆಲಸವನ್ನು ಮಾಡ್ತಾನೆ. ಅವನು ಕೂಡ ತಪ್ಪು ಮಾಡ್ತಾನೆ. ಅವನು ತಪ್ಪು ಮಾಡಿ ಎಲ್ಲೋ ಒಂದು ಕಡೆ ಸೇಫ್ ಆಗಿ ಅನ್ನೋ ರೀತಿಯಲ್ಲಿ ಉಳಿದುಕೊಂಡು ಬಿಡ್ತಾನೆ. ಅಂದರೆ ಸಾಕಷ್ಟು ಕ್ಲಾಸ್ ತೆಗೆದುಕೊಳ್ಳೋ ರೀತಿಯಲ್ಲಿ ಮಾಡೋದಕ್ಕೆ ಆಗೋದಿಲ್ಲ. ಆದರೆ ಅಶ್ವಿನಿ ಗೌಡ ಒಂದು ಸ್ವಲ್ಪ ಓವರಾಗಿ ಹಾಡಿರ್ತಾರೆ. ಹಾಗಾಗಿ ಅಶ್ವಿನಿ ಗೌಡಗೆ ಈ ಒಂದು ವಾರ ಕ್ಲಾಸನ್ನು ತೆಗೆದುಕೊಂಡಿದ್ದರು ಅಂತ ಹೇಳ್ಬೋದು. ಅದೇ ನಾನು ಆರಂಭದಲ್ಲಿ ಹೇಳಿದ ಹಾಗೆ ವಾರದ ಕತೆ ಕಿಚ್ಚನ ಜೊತೆ ಅನ್ನೋದಕ್ಕಿಂತ ಕಿಚ್ಚನ ಕತೆ ಅಶ್ವಿನಿಯ ಜೊತೆ ಅನ್ನೋ ರೀತಿಯಲ್ಲಿ ಆಗಿಬಿಟ್ಟಿತ್ತು. ಸೊ ಈ ಒಂದು ವಿಷಯದ ಬಗ್ಗೆ ನಿಮಗೇನು ಅನಿಸುತ್ತೆ ಸ್ನೇಹಿತರೆ, ಕಾಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ಆದಷ್ಟು ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೂ ಶೇರ್ ಮಾಡಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.